ಅತ್ಯವಚನ ಶಿಬಿರ 1853ನೇ ಮಧ್ಯಾವಚನ ಶಿಬಿರದಲ್ಲಿ ಇವತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಮತ್ತು ಆರ್ಡಿ ಸಾರಿಗೆ ಸದಸ್ಯರುಗಳು ಮತ್ತು ನಿಮಗೆ ದಿನನಿತ್ಯ ಕೂಡ ತರಬೇತಿ ನೀಡ್ತಕ್ಕಂಥ ಮರಾಠಿ ಸಾರಾಗಿರ್ಬೋದು ಮತ್ತೆಲ್ಲ ತಾಲೂಕುಗಳಲ್ಲಿ ಬಂದಿರ್ತಕ್ಕಂಥ ಎಲ್ಲ ಯೋಜನಾಧಿಕಾರಿಗಳೇ, ನಿಜವಾಗ್ಲೂ ಕೂಡ ಇವತ್ತು ಒಂದು ಸಭೆ ಭಾಳ ಅರ್ಥಗರ್ಭಿತ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂತ ಹೇಳಿದ್ರೆ, ನೀವು ಫಸ್ಟ್ನೇ ದಿವಸ ಬಂದಾಗ ಮುಕ್ಕಳಿಗಂತೇಳಿ ದೇವರೊಡನೆ ಅಜ್ಜಾಯ ಗೊತ್ತಲ್ಲ, ಆ ಥರ ಕುಳಿತಿದ್ದೀವಿ. ಇವತ್ತು ನಮ್ಮ ಪೂಜೆ ಮೇಡಮ್ ಅವರು ಇವಾಗ ಧ್ಯಾನ ಹೇಳಿಕೊಂಡಾಗೆ ಓಂಕಾರ ಆಗಿದಾಗ ನಿಮ್ಮ ಮನಸ್ಸಿನ ಈಗಾಗಲೇ ಶಾಂತಿ ಮಾಡೋದು ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಆ ಶಾಂತಿ ಕೊನೆ ತನಕ ಇರಬೇಕಾದ್ರೆ ನೀವೆಲ್ಲ ಕೂಡ ಮನಸ್ಸು ಮಾಡಬೇಕು. ಯಾಕಂತ ಹೇಳಿದ್ರೆ, ನಿಮ್ಮ ಕುಟುಂಬ ಸರಿ ಇರಬೇಕು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗಬೇಕು, ನಿಮ್ಮ ಮಕ್ಕಳು ಕೂಡ ಉದ್ಧಾರ ಆಗಬೇಕಂತೇಳಿ ನಿಮಗೋಸ್ಕರನೇ ಪ್ರತಿಯೊಬ್ಬರು ಬಂದಿರ್ತಕ್ಕಂಥ ಗಣ್ಯ ಮ್ಯಾನಲ್ಲಿರ್ಬೋದು ಅಥವಾ ನಮ್ಮ ಪೂಜಾ ಇರ್ಬೋದು, ಎಲ್ಲರೂ ನಿಮ್ಮ ಕುಟುಂಬ ಮೊನ್ನೆ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ನಾಗೇಶ್ ಸರ್ ಹೇಳ್ತಿದ್ರು, ಬರೀ ನಿಮಗೆ ಕುಡಿತ ಬಿಡಿಸೋದಷ್ಟೇ ಇದರ ಉದ್ದೇಶ ಅಲ್ಲ, ನಿಮ್ಮ ಹೆಂಡತಿಯರು ಕೂಡ ಮುತ್ತೈದರಾಗಿರ್ಬೇಕಂತೇಳಿ ಒಂದು ಕಲ್ಪನೆಯನ್ನು ಮಾಡ್ಕೊಂಡು ಪರಮಪೂಜಲ್ಲಿ ಈ ಒಂದು ಕಾರ್ಯಕ್ರಮ ತಂದ್ರೆ ಅಂತೇಳಿ ಇವೆಲ್ಲ ಕೇಳಿಸಿದ್ದೀರಿ. ಫಸ್ಟ್ ದಿವಸ ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ಈಗಾಗಲೇ ನೀವು ಗೆದ್ದು ಬಿಟ್ಟಿರೋ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಮರಾಠಿ ಸರ್ ನಾವು ಮೊನ್ನೆ ಭಜನೆಗೆ ಬಂದಿದ್ವಿ, ಸುಮಾರು ಒಳ್ಳೊಳ್ಳೆ ಸಾಂಗ್ಗಳನ್ನು ಹಾಕಿ ಅದು ನೃತ್ಯ ಚಪ್ಪಾಳೆ ಎಲ್ಲ ಮಾಡ್ತಿದ್ರು. ಏನಾದರೂ ಕೂಡ ನಾಯಿ ಸಲ ಅಷ್ಟು ಹೇಳ್ತಿದ್ರು ಕೂಡ ಎದ್ದು ಹೋಗ್ತಿದ್ರು, ನಾವು ಕಾಲದ ಕೂತ್ಕೊಂಡು ಅವರದ್ದೇ ಪ್ರಪಂಚದಲ್ಲಿ ಬರ್ತೀವಿ. ಅಂಥವರೆಲ್ಲ ಸರಿದಾರಿ ತಂದು ಜೀವನದಲ್ಲಿ ಒಂದು ಶಿಸ್ತಿದ್ರೆ ಜೀವನ ಭಾವ ಅಂತೇಳಿ ಎಷ್ಟೊಂದು ನಿಮಗೆ ಹೇಳಿದ್ರು. ಭಾಳ ಮರಾಠಿ ಸರ್ ದಿನೇಶ್ ಮರಾಠಿ ಒಂದು 10 ನಿಮಿಷ ಒಂಥರ ಹಿಪ್ನಾಟಿಸಮ್ ಟೈಪ್ ಮಾಡಿದ್ರು. ನಾವು ಬಂದಿದ್ವಿ, ಬಂದಿರ್ತಕ್ಕಂಥ ಗಣ್ಯರಿಗೆ ಕೂಡ ಯಾರು ಕೂಡ ಹೊಂದಿಸಿಲ್ಲ, ನೀವು ಮಾಡಿದ್ರೆ ಅಡ್ಕೊಳ್ಬೇಕಂತೇಳಿ ಭಾಳ ಕಳಕಾಗಿ ಹೇಳಿದರು. ಸಂತೋಷ ಕೇಳಿದ ಏನು ಸರ್ ಇಷ್ಟೊಂದು ಮನಸ್ಸು ಎಷ್ಟು ಸಿಗ್ತಾರೆ ಆ ಟೈಪ್ ಕ್ಲಾಸ್ ಮಾಡೋದ್ರಿಂದ ನಾವು ನಮ್ಮ ಕ್ಲಾಸ್ ಸಕ್ಸಸ್ ಆಗೋದಂತ ಸಂತೋಷ ಪಡ್ತೇವೆ. ನಿಜವಾಗ್ಲೂ ಕೂಡ ಒಳ್ಳೆ ತರಬೇತಿ ಜರುಪುಗಳಿಗೆ ನಮ್ಮ ಯಾರು ನಮ್ಮ ಮಧ್ಯಾಹ್ನ ಸಿಗೋದು ರಾಜ್ಯ ಮಟ್ಟದ ಪ್ರಿನ್ಸಿಪಲ್ ಸರ್ ಅವರ ಲಾಸ್ಟ್ ಟೈಮ್ ಹೋಗಿ ಬಂದಿದ್ದೆ ಸರ್ ಕೂಡಲಿಗೆ, ಅವರಲ್ಲಿ ಕೂಡ ಒಂದು ಸ್ಟೂಡೆಂಟ್ ನಾವು ನೋಡಿದ್ವಿ. ಅದಾದಮೇಲೆ ನಾವು ಮರಾಠಿ ಸರ್ ಕೂಡ ನೋಡಿದ್ವಿ. ಎಲ್ಲರ ಉದ್ದೇಶ ಅಷ್ಟೇ, ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಊರು, ನಿಮ್ಮ ತಾಲೂಕು ಉದ್ಧಾರ ಅನ್ನೋ ಉದ್ದೇಶ ಇಟ್ಕೊಂಡೆ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಒಳ್ಳೆ ವಿಜಯ ದಶಮಿ ಕೂಡ ವಿಜಯದ